ಮಹಾಮಾರಿ ಮತ್ತೆ ಒಕ್ಕರಿಸಿದೆ. ಕಣ್ಣ ಮುಚ್ಚಾಲೆ ಆಟ ಶುರು ಮಾಡಿದೆ. ಅಯ್ಯೋ, ಕೊರೋನಾ ಕಾಮನ್ ಆಗ್ ಹೋಗಿದೆ ಬಿಡಪ್ಪ, ನೋಡ್ಕೊಂಡ್ರೆ ಆಯ್ತು ಅಂತ ಯಾಮಾರಿದ್ರೆ ಜೋಕೆ. ಯಾಕಂದ್ರೆ ಈ ಸಲ ಮಹಾಮಾರಿ ಕೂಡ ತನ್ನ ರೌದ್ರಾವತಾರ ತೋರಿಸಲಿದೆ. ಮಕ್ಕಳನ್ನೇ ಮೇನ್ ಟಾರ್ಗೆಟ್ ಮಾಡ್ಕೊಂಡಿದೆ. ಇದರ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಹಾಮಾರಿ ಕಮ್ಬ್ಯಾಕ್, ಮಕ್ಕಳೇ ಮೇನ್ ಟಾರ್ಗೆಟ್. ವಾತಾವರಣ ಬದಲಾವಣೆ, ಪೋಷಕರಲ್ಲಿ ಕಳವಳ. ಮಕ್ಕಳಲ್ಲಿ ಹೆಚ್ಚಾಯ್ತು ವೈರಲ್ ಸೋಂಕು, ವೈದ್ಯರಿಗೆ ಹೆವಿ ಟೆನ್ಷನ್. ಸಿಲಿಕಾನ್ ಸಿಟಿಯ ವಾತಾವರಣ ಊಹೆಗೂ ನಿಲುಕದ ಸ್ಥಿತಿಗೆ ತಲುಪಿದೆ. ಮಳೆ, ಬಿಸಿಲು, ಚಳಿಯ ಕಣ್ಣ ಮುಚ್ಚಾಲೆಗೆ ಸಿಲಿಕಾನ್ ಸಿಟಿ ತಂಡ ಹೊಡೆದಿದೆ. ಅದರಲ್ಲೂ ಮಕ್ಕಳಿಗಂತೂ ತೀರಾ ಆರೋಗ್ಯದ ಸಮಸ್ಯೆಗಳು ಕಾಡಲು ಶುರು ಮಾಡಿದೆ. ವಾತಾವರಣ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಿರೋ ಕಾರಣದಿಂದಾಗಿ ಮಕ್ಕಳಲ್ಲಿ ವೈರಲ್ ಸೋಂಕು, ಮಕ್ಕಳು ಪರದಾಟ ನಡೆಸೋ ಸ್ಥಿತಿ ನಿರ್ಮಾಣವಾಗಿದೆ. ವಾತಾವರಣ ಏರಿಳಿತದಿಂದಾಗಿ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರ್ತಿದೆ. ಡೆಂಗಿ ಕೇಸ್ಗಳು ಕಮ್ಮಿ ಆಗ್ತಿದ್ದಂತೆ ವೈರಲ್ ಸೋಂಕಿನ ಭೀತಿ ಪೋಷಕರಲ್ಲಿ ಶುರುವಾಗಿದೆ. ಈಗಾಗಲೇ ಸಾವಿರಾರು ಮಕ್ಕಳು ಜ್ವರ, ಕೆಮ್ಮು, ನಿಮೋನಿಯಾದಂತಹ ವೈರಲ್ ಸೋಂಕಿನಿಂದ ಬಳಲುತ್ತಿದ್ದಾರೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ನಿತ್ಯ ನೂರಾರು ಮಕ್ಕಳು ದಾಖಲಾಗ್ತಿದ್ದಾರೆ. ಪ್ರತಿದಿನ 500ಕ್ಕೂ ಹೆಚ್ಚು ಮಕ್ಕಳಿಗೆ ಹೊರರೋಗಿ ವಿಭಾಗದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಒಂದು ವಾರದಲ್ಲಿ ಮಾತ್ರ ಶುರುವಾಗಿರುವಂಥದ್ದು. ಇಲ್ಲಿವರೆಗೂ ಬೇಸಿಗೆನೇ ಇತ್ತು. ಈಗ ಸದ್ಯಕ್ಕೆ ನೋಡಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಈ ಮುಂಗಾರು ಮತ್ತು ಈ ಮಳೆಗಾಲದಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸ್ವಲ್ಪ ಕೆಮ್ಮು, ಶೀತ, ನೆಗಡಿ, ಜ್ವರ ತುಂಬ ಏನಾರ ಜಾಸ್ತಿ ಆಯಿತು ಅಂತಂದರೆ ಈ ವಿಷಮ ಶೀತ ಜ್ವರ ಅಂದರೆ ನಿಮೋನಿಯಾ, ಈ ಥರದ್ದು ತೊಂದರೆ ನೋಡ್ತೀವಿ. ಇಲ್ಲಿ ಹೋದರೆ ಡೆಂಗು, ಇದನ್ನು ನಾವು ನೋಡ್ತೀವಿ ಸಾಮಾನ್ಯವಾಗಿ. ಆದರೆ ಸದ್ಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಒ ಪಿ ಡಿಲಿ ಆ ರೀತಿ ಯಾವ ಕೇಸ್ಗಳು ಕೂಡ ಸದ್ಯಕ್ಕೆ ಜಾಸ್ತಿ ಆಗಿಲ್ಲ, ಮತ್ತು ಅಡ್ಮಿಷನ್ನು ಕೂಡ ಜಾಸ್ತಿ ಆಗಿಲ್ಲ. ಡೆಂಗು ಕೇಸಸ್ಸು ಕೂಡ ಏನು ಅಷ್ಟು ಜಾಸ್ತಿ ಆಗಿಲ್ಲ. ಈಗ ಇತ್ತೀಚೆಗೆ ಒಂದು 3-4 ದಿವಸದಿಂದ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೋವಿಡ್ ಕೇಸಸ್ ಬಗ್ಗೆ ಈಗಾಗಲೇ ಕೆಲವು ಕೇಸ್ಗಳು ಎಲ್ಲ ಕಡೆ ಭಾರತದಲ್ಲೂ ರಿಪೋರ್ಟ್ ಆಗಿದೆ, ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಕೆಲವು ಕೇಸ್ಗಳು ರಿಪೋರ್ಟ್ ಆಗಿರೋದು ಗೊತ್ತು. ಇನ್ನು